ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಂತೆಯೇ ನಿರ್ಜರ ಅಧಿಕಾರದ 24ನೇ ಮಂಗಲ ಕಲಶಿದೆ. ಏಷೈಕೈವ ಹಿ ವೇದನಾಯದಚಲಂ ಜ್ಞಾನಂ ಸ್ವಯಂ ವೇದ್ಯತೆ ನಿರ್ಭೇದೋದಿತವೇದ್ಯವೇದಕಬಲಾತ್ ಏಕಂ ಸದಾನಾಕುಲೈ ನೈವಾಜ್ಞಾಗತವೇದನೈವ ಹಿ ಭವೇತ್ ತದ್ವಿಕೃತೋ ಜ್ಞಾನಿನೋ ನಿಶ್ಶಂಕಃ ಸತತಂ ಸ್ವಯಂ ಸಸಹಜಂ ಜ್ಞಾನಂ ಸದಾ ವಿಂದತಿ. ಕನ್ನಡಕ ಹಾಕೊಳ್ಳಲ್ದ ಕಾಣುವುದೇ ಇಲ್ಲಲ್ಲ. ಮತ್ತು ಸ್ವಾಮೀಜಿ ಹೇಳ್ತಾರೋ ಕನ್ನಡಕದಿಂದ ಕಾಣುವುದೇ ಇಲ್ಲ ಅಂಥೇಳಿ. ಇಂಥ ಮಾತಿನ ವಿಶ್ವಾಸ ನಮ್ಗೆ ಹೆಂಗೆ ಯಾವಾಗ ಆಗೋದ್ರಿ? ಕಾಣುವುದೇ ಇಲ್ಲಲ್ಲ ಪ್ರತ್ಯಕ್ಷ. ಹಾಗಾದ್ರೆ ಅವ್ರು ಹೇಳೋದು ಅಸತ್ಯವೋ ಏನು ನಮ್ಮ ಪ್ರತ್ಯಕ್ಷ ನಡೀತಾ ಇದೆ ಇದು ಅಸತ್ಯವೋ? ಸತ್ಯದ ನಿರ್ಣಯ ಯಾವಾಗ ಹೇಗಾಗೋದ? ಯಾವುದರ ಆಧಾರದಿಂದ ಸತ್ಯದ ನಿರ್ಣಯ ಆಗ್ತಿದೆ? ಎಲ್ಲಿ ಆಗ್ತಿದೆ? ಈ ಎಲ್ಲ ಮಾತುಗಳದ್ದು ಅರೆ ಅವರು ಹೇಳಿದಾರಲ್ಲ, ಪೆಟ್ರೋಲ್ದಿಂದ ಗಾಡಿ ಓಡುವುದಿಲ್ಲ, ಹೆಣ್ಮಗಳ ರೊಟ್ಟಿ ಮಾಡುವುದಿಲ್ಲ ಹೇಳದ ನೋಡ್ರಿ. ಅವುಗಳದ್ದ ವಿಚಾರಾತ್ಮಕವಾಗೇನೋ ಸತ್ಯ ಅನ್ನಿಸ್ತಿದೆ, ಆದರೆ ಪ್ರಯೋಗದೊಳಗೆ ನಮಗೆ ಅದರ ಸತ್ಯತೆ ಸ್ವಲ್ಪ ಕೂಡ ಭಾಷಿತ ಆಗ್ತಾನೇ ಇಲ್ಲ. ಹಾಗಾದ್ರೆ ಅದರ ಸತ್ಯತೆ ನಮಗೆ ಮನವರಿಕೆ ಆಗಬೇಕಾದ್ರೆ, ನಮಗೆ ಶ್ರದ್ಧೆ ಆಗಬೇಕಾದ್ರೆ ನಾವು ಯಾವುದರ ವಿಚಾರ ಯಾವುದರೊಳಗೆ ನಮ್ಮ ಜ್ಞಾನದ ಉದ್ಯಮ ಮಾಡಬೇಕಾಗೋದಾ? ಕಠಿಣ ಇದೆಯಲ್ಲ. ಇದೆಲ್ಲ ಹೇಳೋದು ಕೇಳೋದು ಹ್ಞೂ ಅನ್ನೋದು ಸುಲಭ ಆಯಿತು. ಅಂದದ್ದು ಇದೆ ಅನಂತ ಬಾರಿ, ಆದ್ರೆ ಆಗಲೇ ಇಲ್ಲ ಕಾರ್ಯ. ಈ ಪ್ರವಚನ ಸಾರದೊಳಗೆ ಬರ್ತಿದೆ ದೃಷ್ಟಾಂತ. ಕನ್ನಡಕ್ಕಿಲ್ಲದ ಕಾಣುವುದೇ ಇಲ್ಲ ಅಂಥೇಳಿ ಮುಮುಕ್ಷುವಿನ ಪ್ರಶ್ನೆ ಇದೆ. ಕನ್ನಡಕದಿಂದ ಕಾಣುವುದೇ ಇಲ್ಲ ಅಂತಾರೆ ಅವರು. ತಕ್ಷಣ ಕೂತಾರೆ. ನಡೀರಿ. ಜ್ಞಾನವು ಹೇಗಿದೆ? ಏಕಃ ಶಾಶ್ವತವಿದೆ, ಏಕರೂಪವಿದೆ. ಯಾವ ಕಾರಣದಿಂದ ಏಕರೂಪವಿದೆ? ನಿರ್ಭೇದೋದಿತ ವೇದ್ಯ ವೇದಕ ಬಲಾತ್. ನಿರ್ಭೇದೋದಿತ ಅಭೇದ ರೂಪದಿಂದ, ಅಭೇದ ರೂಪದಿಂದ ಮತಿಶ್ರುತ ಜ್ಞಾನ ಇರುವೆಳೆದೊಳಗನು ಅದರದ ಅನುಭವ ಅದೇ ರೂಪದಿಂದ ಆಗ್ತಿದೆ. ಜ್ಞಾನ ರೂಪದಿಂದನ. ಕೇವಲ ಜ್ಞಾನ ರೂಪದ ಪರ್ಯಾಯ ಪ್ರಗಟ ಆದ ನಂತರ ಕೂಡ ಅದೇ ರೂಪದಿಂದ ಆಗ್ತಿದೆ. ಅಭೇದ, ಭೇದ ಇಲ್ಲವೇ ಇಲ್ಲ. ಆದರೆ ನಿಜವಾಗಿ ಶಬ್ದ ಆಚಾರ್ಯ ಭಗವಂತದ ನಿರ್ಭೇದೋದಿತ, ಅದನ್ನು ಭೇದಿಸಲಿಕ್ಕೆ ಬರುವುದಿಲ್ಲ. ಆ ಪ್ರಕಾರ ಅದು ಸದೈವ ಉದಿತ ಇದೆ. ಆ ಜ್ಞಾನದ ವಿಶ್ವಾಸ, ಆ ಸ್ವಭಾವದ ವಿಶ್ವಾಸ ಯಾವಾಗ ಈ ಜೀವಕ್ಕ ಹೇಗಿದೆಯೋ ಹಾಗೆ ಆಗ್ತಿದೆಯೋ, ಅರೆ ನಿಗೋದದೊಳಗೂ ಕೂಡ ಆ ಜ್ಞಾನವನ್ನು ಭೇದಿಸಲಿಕ್ಕೆ ಆಗಿಲ್ಲ. ಪೂರ್ಣ ರೂಪದಿಂದ ಎಲ್ಲಿ ಪ್ರಗಟ ಜ್ಞಾನದ ಅವಸ್ಥೆ, ಸಿದ್ಧಾವಸ್ಥೆ ಇದೆ, ಅಲ್ಲಂತೂ ಭೇದಿಸುವ ಕಾರಣಗಳ ವಿದ್ಯಮಾನ ಇಲ್ಲ. ನೋಡ್ರಿ, ಯಾವ ಜ್ಞಾನ ಇದೆ ಆ ಜ್ಞಾನ ಎದುರಿಗಿನ ವಸ್ತುವನ್ನು ತಿಳಿತಾ ಇರುವೆಳೆದೊಳಗ ಅದನ್ನು ಬಿಟ್ಟು ಈ ಕಡೆ ಅಥವಾ ಹಿಂಭಾಗದ ವಿಷಯವನ್ನು ತಿಳಿಯುವೆಳೆದೊಳಗ ಅದು ಭೇದಿಸಲ್ಪಟ್ಟಿತೋ ಅಥವಾ ಇಲ್ಲ. ಮಧ್ಯದೊಳಗ ಈ ಕಡೆ ನೋಡುವುದನ್ನು ಬಿಟ್ಟೆವು, ಈ ಕಡೆ ನೋಡಬೇಕಲ್ಲ.
ಹೀಗೆ ಆ ಜ್ಞಾನದೊಳಗ ಭೇದ ಬಾಧೆ ಕಂಡು ಬಂದ್ರೂ ಕೂಡ ಜ್ಞಾನ ನಿರ್ಭೇದ ಇದೆ, ಯಾವುದರಿಂದನೂ ಭೇದಿಸಲಿಕ್ಕಾಗುವುದಿಲ್ಲ. ಸಿದ್ಧಾವಸ್ಥೆಯಲ್ಲಿ ಯಾವ ಜ್ಞಾನ ಪ್ರಗಟ ಇದೆ, ಪೂರ್ಣ ರೂಪದಿಂದ ವಿಕಾಸಗೊಂಡದ್ದು ಇದೆ. ನಿರಾವರಣ ಯಾವುದೇ ಪ್ರಕಾರದ ಬಾಧೆ ಇಲ್ಲದನ ಆ ಯಾವ ನಿರ್ಬಾಧ ಜ್ಞಾನ ಕಾರ್ಯ ಮಾಡ್ತಾ ಇದೆ. ಆ ಜ್ಞಾನದೊಳಗ 3 ಕಾಲ ಅರೆ ಸರ್ವಜ್ಞತ್ವದ ಸಿದ್ಧಿಯನ್ನು ಯಾವ ರೀತಿ ಪ್ರವಚನ ಸಾರದೊಳಗೆ ಮಾಡಿದರೆ ಅದ್ಭುತ ಅದ್ಭುತ ಇದೆ. ಜೀವ ಅದರೊಳಗ ಯಾವುದೇ ಪ್ರಕಾರದಿಂದ ಸಂದೇಹ ಪಡುವ ಅವಶ್ಯಕತೆಯೇ ಇಲ್ಲ. ಈ ಪ್ರಕಾರ ವಿವೇಚನೆ ಇದೆ. 3 ಲೋಕ 3 ಕಾಲವನ್ನು ಹೇಗೆ ತಿಳಿತಿದೆ, ಯಾವ ರೀತಿ ತಿಳಿತಿದೆ, ಅದರದ ವಿವೇಚನೆ ಅದ್ಭುತವಾಗಿ ಮೂಡಿ ಬಂದದ್ದು ಇದೆ. ಇಲ್ಲಿ ಹೇಳೋದು ಇಷ್ಟ ಇದೆ, ಅದು ನಿರ್ಭೇದ ಇದೆ. ಭೂತಕಾಲವನ್ನು ತಿಳಿತಾ ಇರ್ತಿದೆ, ವರ್ತಮಾನವನ್ನು ತಿಳಿತಾ ಇರ್ತಿದೆ, ಭವಿಷ್ಯವನ್ನು ತಿಳಿತಾ ಇರ್ತಿದೆ. ಮರು ಸಮಯದೊಳಗೆ ವರ್ತಮಾನವನ್ನು ಭೂತವನ್ನಾಗಿ ತಿಳಿತಿದೆ, ಭವಿಷ್ಯವನ್ನು ವರ್ತಮಾನವನ್ನಾಗಿ ತಿಳಿತಿದೆ ನಿಲ್ರಿ. ತಿಳಿತಿದೆ ಅನ್ನೋದು ನಮಗೆ ಲಕ್ಷ್ಯದೊಳಗೆ ಬರ್ತಾ ಇದೆ ಅಂದರೆ ಶಬ್ದ ರೂಪದಿಂದ. ಈ ಸಮಯದಲ್ಲಿ ಯಾವ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲವನ್ನು ತಿಳಿತಿದೆಯೋ, ಮರು ಸಮಯದಲ್ಲಿ ಅದೇ ಇದೆಯಲ್ಲ. ಅರೆ ಇಲ್ಲ ರೀ, ಅದೇ ಇಲ್ಲ. ಏನು ಬದಲಾಗಿದೆ? ಏನು ಬದಲಾಗಿದೆ? ವರ್ತಮಾನ ಏನಿತ್ತು ಅದು ಭೂತಕಾಲ ಆಗಿದೆ, ಭವಿಷ್ಯ ಏನಿತ್ತು ಅದು ವರ್ತಮಾನ ಆಗಿದೆ. ಒಂದ್ಸಲ ತಿಳಿದು ಬಿಟ್ರೆ ಆಯ್ತಲ್ಲ. ಮತ್ತು ಪ್ರತಿ ಸಮಯ ನಿರಂತರ 3 ಕಾಲವನ್ನು ತಿಳಿತಿದೆ ಅನ್ನೋದ್ರೊಳಗೂ ಹೊಸದೇನಿದೆ ಅಂಥೇಳಿ ನಮ್ಮಂಥ ವಿಪರೀತ ಬುದ್ಧಿಯವರಿಗೆ ಅನ್ನಿಸ್ತಿದೆ ರೀ. ಆದರೆ ಏನು ಹೊಸದು ಇದೆ, ಯಾವ ರೀತಿ ಅದ ಜ್ಞಾನದ ಸಾಮರ್ಥ್ಯವನ್ನು ಪದಾರ್ಥಗಳ ಸ್ವರೂಪ ಪ್ರಕಟ ಮಾಡುತ್ತಿದೆ. ಪದಾರ್ಥಗಳ ಸ್ವರೂಪ, ಜ್ಞೇಯ ಪದಾರ್ಥಗಳ ಸ್ವರೂಪ ಜ್ಞಾನದ ಸ್ವಭಾವವನ್ನು, ಜ್ಞಾನದ ಸಾಮರ್ಥ್ಯವನ್ನು ಸಿದ್ಧ ಮಾಡುತ್ತಿದೆ. ಇದೆಲ್ಲ ತಿಳಿಬೇಕಾದ್ರೆ ನಿಜವಾಗಿನ ನಮ್ಮ ಹತ್ರ ಏನೂ ಒಂದು ಅಂಶನೂ ಇಲ್ಲರಿ. ಅದನ್ನು ತಿಳ್ಕೊಳ್ಳುವ ಯೋಗ್ಯತೆ ಹೇಳ್ತಾ ಇದ್ದೇನ. ಅದು ಇಲ್ಲ ಅಂಥೇಳಿ ಹೇಳ್ತಾ ಇಲ್ಲ. ಅದೆಲ್ಲ ಏನು ಹೇಳಿದಾರಲ್ಲ, ಅದನ್ನು ತಿಳ್ಕೊಳ್ಳುವ ಯೋಗ್ಯತೆ ಒಂದು ಅಂಶ ಕೂಡ ಇಲ್ಲ. ಆದರೆ ಇಲ್ಲ ಅಂಥೇಳಿ ಕೂಡ ಸ್ವೀಕಾರ ಆಗೋದ ನಿಜವಾಗಿ ಧೈರ್ಯದ ಮಾತು ಇದೆ. ಏನೂ ಇಲ್ಲದೇ ಇರುವ ವೇಳೆದೊಳಗನೆ ಎಲ್ಲ ಇದೆ ಅಂಥೇಳಿ ನಂಬುವುದೇ ಮಿಥ್ಯಾತ್ವ ಇದೆ ರೀ. ನಿನ್ನೆ ಹೇಳಿದ್ದಿತ್ತು, ಎಲ್ಲಿ ಏನು ಇಲ್ಲವೋ ಅಲ್ಲೇ ಅದನ್ನು ನಂಬೋದು. ಹಾಗಾದ್ರೆ ನನ್ನಲ್ಲೇ ಇಲ್ಲ, ಏನಿಲ್ಲ? ನನ್ನ ಸ್ವರೂಪವನ್ನು ಜ್ಞಾನಿ ಗುರುಗಳ ಹೇಗೆ ತೋರಿಸಿಕೊಟ್ಟಿದ್ದಾರೋ ಹಾಗೆ ತಿಳಿಯುವಂಥ ಸಾಮರ್ಥ್ಯ ನನ್ನಲ್ಲಿ ಇಲ್ಲ. ಅರೆ ರೇ, ಇಲ್ಲಿ ಹೇಳ್ತಾ ಇದ್ದಾರೋ ಅದು ಇದೆ. ಏನು ಇದೆ? ನಿರ್ಭೇದ ರೂಪದಿಂದ ನಿನ್ನ ಸ್ವಭಾವ ಸಾಮರ್ಥ್ಯವನ್ನು ತಿಳ್ಕೊಳ್ಳುವಂಥ ಯೋಗ್ಯತೆ ಈ ಸಮಯದಲ್ಲಿ ನಿನಗೆ ಪ್ರಗಟ ಇದೆ. ಈ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾದ್ರೆ ತಪ್ಪೇನಾಗಿದೆ? ಇದೆ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಅವರು ಹೇಳಿದ್ದನ್ನು ಈಗ ಪ್ರಾರಂಭಕ್ಕೆ ಹೇಳ್ತಲ್ಲ, ಸ್ಥೂಲ ದೃಷ್ಟಾಂತದ ರೂಪದಿಂದ ಕೂಡ ನಮ್ಮ ಜ್ಞಾನ ನಂಬುವುದಿಲ್ಲ.
ಯಾವ ಅನ್ಯ ಒಂದು ಪದಾರ್ಥದಿಂದ ಇನ್ನೊಂದು ಪದಾರ್ಥದೊಳಗೆ ಯಾವ ಪ್ರಕಾರದ ಕಾರ್ಯ ಆಗುವುದಿಲ್ಲ. ಒಂದು ಪದಾರ್ಥದ ಪ್ರದೇಶವನ್ನು ಇನ್ನೊಂದು ಪದಾರ್ಥದ ಪ್ರದೇಶ ಸ್ಪರ್ಶ ಮಾಡುವುದಿಲ್ಲ. ಶಬ್ದ ಏನೋ ಕೂತು ಬಿಟ್ಟಿದವ್ರಿ ಬುದ್ಧಿಯೊಳಗ, ಜ್ಞಾನದೊಳಗ. ಆದ್ರೆ ಆ ಶಬ್ದದ ಭಾವದ ಗ್ರಹಣ ಬುದ್ಧಿಗೆ ಆಗತಾನೇ ಇಲ್ಲ. ಒಂದು ದ್ರವ್ಯದಿಂದ ಇನ್ನೊಂದು ದ್ರವ್ಯದೊಳಗೆ ಕಾರ್ಯ ಆಗತಿದೇನಿಲ್ಲ, ಇಲ್ಲ ಅಂಥೇಳಿ ಉತ್ತರ ತಕ್ಷಣಕ್ಕೆ ಹೇಳ್ತೇವ್ರಿ. ಆದರೆ ಇಲ್ಲ ಅನ್ನೋದ ಎಷ್ಟು ಅಂಶದಿಂದ ನನ್ನ ಜ್ಞಾನ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಒಂದು ದ್ರವ್ಯದಿಂದ ಇನ್ನೊಂದು ದ್ರವ್ಯದೊಳಗೆ ಯಾವ ಕಾರ್ಯನೂ ಯಾವ ಕಾಲದೊಳಗನೂ ಆಗುವುದಿಲ್ಲ ಅಂಥೇಳಿನ ಆರು ದ್ರವ್ಯ ಸುರಕ್ಷಿತವಾಗಿ ಅನಂತ ಅನಂತ ಕಾಲದವರೆಗೆ ಇರ್ತವೆ. ಒಂದರಿಂದ ಇನ್ನೊಂದರೊಳಗೆ ಕಾರ್ಯ ಆಯಿತು ಅಂತಂದ್ರೆ ಅದರ ಕಾರ್ಯ ಇನ್ನೊಂದರಿಂದ, ಅದರ ಕಾರ್ಯ ಮತ್ತೊಂದರಿಂದ. ವಿಶ್ವದ ವ್ಯವಸ್ಥೆ ಎಲ್ಲ ಕೆಟ್ಟು ಹೋಗ್ತಿದೆ ಅಂಥೇಳಿ ಆ ಜ್ಞಾನಿಗಳ ಹೇಗಿದೆಯೋ ಹಾಗೆ ಹೇಳಿದಾರೆ. ನಾವು ಅವರು ಹೇಗೆ ಹೇಳಿದಾರೋ ಹಾಗೆ ಕೇಳಿದೆವು ಕಿವಿಯಿಂದ. ಆದ್ರೆ ಜ್ಞಾನದೊಳಗ ಅದು ಹಾಗೆ ಇದೆಯನ, ಹೇಗಿದೆ? ನಿನ್ನೆ ಹೇಳುತ್ತಲ್ಲ, ಯಾರವ ನನ್ನನ್ನು ಕೂಗ್ತಾ ಇದ್ದಾನೆ ಅವನನ್ನು ಇವತ್ತು ನಾನು ಪತ್ತೆ ಹಚ್ಚಲಿಕ್ಕೆ ಬೇಕು ಅಂಥೇಳಿ ನಿರ್ಣಯ ಮಾಡಿದ ಮಾಘ. ಹಚ್ಚಿದೇನಿಲ್ರಿ? ಪತ್ತೆ ಹಚ್ಚಿದು ಅಥವಾ ಇಲ್ಲ? ಹೋದಲ ಮಡಿಕೆಯನ್ನು ಒಡೆದು ಹಾಕಿ ಹೋದ. ಮಡಿಕೆಯನ್ನು ಒಡೆದು ಹಾಕಲಿಲ್ಲ, ವಿಪರೀತ ಮನ್ನನೆ ರೂಪದ ಅದು ಮಡಿಕೆಯಷ್ಟನ ಹಗರಿತ್ತರೆ ಅವಂದ, ನಮ್ಮದಲ್ಲ. ನಮ್ಮದು ಪಾಷಾಣದ ಹಾಗೆ ವಜ್ರದ ಹಾಗೆ ಇದೆ ರೀ, ಒಡೆಯೋದಿಲ್ಲ. ಅವನೊಳಗ ಅಭ್ಯಾಸ ಎಷ್ಟಿತ್ತು, ಅವ ಎಷ್ಟು ನುರಿತಿದ್ದ ಅಂಥೇಳಿ ದಂಸನ ಭಟ್ಟ ಅಂಥೇಳಿ ಹೇಳಿದರು ಭಗವಾನ್ ಕುಂದ ದೇವ್. ಅವ ದರ್ಶನದಿಂದ ಭ್ರಷ್ಟ ಇರಲಿಲ್ಲ, ಚಾರಿತ್ರದಿಂದ ಭ್ರಷ್ಟ ಇದ್ದ. ಮಡಿಕೆಯಷ್ಟನ ಮಡಿಕೆ ಒಡಿಬೇಕಾದ್ರೆ ಏನು ಮಾಡಬೇಕಾಗ್ತಿದೆ? ಸುತ್ತಿಗೆ ತಗೊಂಡು ಘನದೇಟು ಹಾಕಬೇಕಾಗ್ತಿದೆ, ಸುತ್ತಿಗೆ ಏಟು ಹಾಕಬೇಕಾಗ್ತಿದೆ, ಏನು ಕಲ್ಲಿನಿಂದ ಒಡೆಯಬೇಕಾಗ್ತಿದೆ. ಕೈಯೊಳಗಿಂದ ಬಿತ್ತು ಅಂತಂದ್ರೆ ಒಡೆದು. ಮಡಿಕೆಯನ್ನು ಒಡೆದು ಹೋದ. ಆ ಯಾರ ಸಲುವಾಗಿ ಮೋಹಿತಾಗಿ ಬಂದಿದ್ದಲ್ಲ ಅವರೇ ಗುರು ಆದರ್ರೆ. ಅಪಕ್ವ ಮಡಿಕೆಗಳು ಒಡೆಯೋದನ್ನ ಅಂಥೇಳಿ ಎಷ್ಟು ಸುಲಭ ಹೇಳಕ್ಕೆ. ಹೇಗೆ ಒಡೆದೆ, ಎಷ್ಟು ಸಾಮರ್ಥ್ಯವನ್ನು ತೊಡಗಿಸಿ, ಶ್ರಮ ವಹಿಸಿ, ನಿನ್ನ ಕಲಾ ನೈಪುಣ್ಯವನ್ನೆಲ್ಲ ತೊಡಗಿಸಿ ಮಾಡಿದ್ದೆಲ್ಲ ಹೇಗೆ ಒಡೆದೆ. ಒಂದು ಸ್ವಲ್ಪ ನಿನಗ ಸಾವಧಾನ ಇರಲಿಕ್ಕೆ ಬರ್ತಿದೆ ಏನಿಲ್ಲ. ಕೇಳಲಿಲ್ರಿ ಆಕೆ ಅನ್ಪಡ್ ಈ ಕ್ಷೇತ್ರದೊಳಗೆ, ಹೌದೇನಿಲ್ರಿ? ರೂಪ ಇರಬಹುದು, ಏನೋ ಇರಬಹುದು, ಮತ್ತು ಯಾರಾದರೂ ಮೋಹಿತ ಆಗುವ ಸಲುವಾಗಿ ವಿಶಿಷ್ಟ ರೂಪ ಬೇಕು ಹೀಗೆ ಮಾತನ ಇಲ್ರಿ. ಯಾವುದರಿಂದ ಮೋಹಿತ ಆಗ್ತಾರೋ ಅನ್ನೋದು ಲೋಕಕ್ಕೆ ಆಶ್ಚರ್ಯ ಆಗ್ತಿದೆ. ಆ ಪ್ರಕಾರ ಅವರು ಮೋಹಿತ ಇರ್ತಾರೆ. ಪದ್ಮನಂದಿ ಪಂಚವಿಂಶತಿಯೊಳಗೆ ಬಂತಲ್ಲ, ಏನು ಬಂತು? ಮೆಚ್ಚಿದವರಿಗೆ ಮೇಕೆಯ ಮರಿ ಮೇಣಕೆಯಂತೆ ಕಾಣುತ್ತದೆ. ಹಾಗಾದ್ರೆ ಆ ಕುಂಭಾರಕನ್ನೇ ಹೇಳಿದಳು. ಏನು ಹೇಳಿದಳು? ಅಪಕ್ವ ಮಡಿಕೆಗಳು ಒಡೆಯುವನ ಒಳಗೆ ಮಾಡ್ತಾ ಇದ್ದಳಕ್ಕೆ ಸಂತೆಗೆ ಹೋಗುವ ತಯಾರಿ. ಇವ ಬಂಡಿಯಲ್ಲಿ ಎಲ್ಲ ತುಂಬುತ್ತಾ ಇದ್ದ. ಒಂದು ಪಟ್ ಅಂತ ಸದ್ದು ಬಂತು. ಆ ಸದ್ದು ಕೇಳಿ ಮನೆಯೊಳಗಿಂದ ಹೊರಗೆ ಬಂದಳೆ. ಏನಾಯಿತು? ಏನಿಲ್ಲ, ಮಡಿಕೆ ಒಡೆಯಿತು. ಅವನಿಗೆ ಅಲ್ಲಿ ಕರಿತಾ ಇತ್ತರೆ ಅದ. ಮಡಿಕೆ ಒಡೆಯಿತು. ಅಪಕ್ವ ಮಡಿಕೆಗಳು ಒಡೆಯವನ್ನ. ಹಾಗಾದ್ರೆ ಇವನಿಗೆ ತಿಳಿದು ಬಂತ, ನಾನು ಅಪಕ್ವ ಇರುವುದರಿಂದ ನನ್ನ ಜೀವನದೊಳಗಿನ ಚಾರಿತ್ರ ಕೈ ಬಿಟ್ಟು ಹೋಯಿತು.
ಒಂದು ಮಾತು. ಎರಡನೇ ಮಾತು ಇದೆ, ಈ ಯಾವ ಅಪಕ್ವತೆ ಇದೆ ಅದು ಮೇಲೆ ಇದೆ. ನನ್ನ ಸ್ವಭಾವದ ಸ್ವೀಕಾರ, ವಸ್ತು ಸ್ವರೂಪದ ನಿರ್ಣಯ, ಜಗತ್ತಿನ ಪದಾರ್ಥಗಳ ಸ್ವರೂಪ ಅದೇ ವಿಕಾರಿ ಭಾವದ ಸ್ವರೂಪ ಎಲ್ಲ ಪರಿಚಯ ಇದೆ ಅವನಿಗೆ. ಆಗ ಇನ್ನೊಂದಷ್ಟು ಮಡಿಕೆಗಳನ್ನು ಒಡೆದು ಬಿಟ್ಟು ಹೋದರೆ ಅವನು, ಇನ್ನೊಂದಷ್ಟು ಮಡಿಕೆಗಳನ್ನು ಒಡೆದೇನ ಆ ಮೋಹ ಭಾವಕ್ಕೆ ಸಂಬಂಧಿಸಿದ ಹಾಗೆ ರಾಗ, ಅಶಕ್ತತೆ, ಅಸ್ಥಿರತೆ, ದುರ್ಬಲತೆ ಏನಿತ್ತು ಅದನ್ನು ಒಡೆದು ಹೋದ. ಮತ್ತು ಬಂದೇನ್ರಿ, ಬರಲಿಲ್ಲ. ಎಂಥ ಆಚಾರ್ಯ ಆದರೆ ಮಾಘನಂದಿ ಆಚಾರ್ಯ. ವಿಚಾರ ಮಾಡೋದು, ಅದಕ್ಕೆ ಹೇಳಿತು ಗಲತಿ करके सुधारे वो इंसान है, गलती ही ना करे वो भगवान है, गलती करके सुधारे वो इंसान है. गलती करके ಅಂದ್ರೆ ಬುದ್ಧಿಪೂರ್ವಕ ಮಾಡೋದಲ್ಲ, ಆಗಿದೆ ಆಗಿದೆ ಅದನ್ನು ತಿಳ್ಕೊಂಡು ಯಾವ ತಿದ್ದುಪಡಿ ಮಾಡಿಕೊಂಡೋ ಅವ ಮನುಷ್ಯ. ಹಾಗಾದ್ರೆ ಇಲ್ಲಿ ಈ ಕ್ಷೇತ್ರದೊಳಗ ಇಷ್ಟು ಕಥನದ ಸನ್ನಿವೇಶದೊಳಗ ಮನುಷ್ಯ ಯಾರ? ಮಾಘನಂದಿ. ಹೌದೇನಿಲ್ರಿ? ಮಾಘನಂದಿ ಆ ಆತ್ಮ ಅವ ಮನುಷ್ಯ. ಮನುಷ್ಯ ಭವವನ್ನ ಅಂಗೀಕಾರ ಮಾಡಿ ಯೋಗ್ಯ ಕಾರ್ಯ ಮಾಡಿದವ. ಇಲ್ಲಿ ಹೇಳ್ತಾ, ಇಲ್ಲಿ ನಮಗೆ ಅದಂತೂ ಒಂದು ದೃಷ್ಟಾಂತದ ರೂಪದಿಂದ ಬಂತು. ಯಾವುದರ ಸಲುವಾಗಿ? ಯಾವದನವ ನನ್ನನ್ನು ಕೂಗ್ತಾ ಇದ್ದಾನೆ, ವಿಶ್ರಮಿಸುವ ಸಮಯದೊಳಗ ನನಗೆ ವಿಶ್ರಾಂತಿ ಮಾಡಲಿಕ್ಕೆ ಕೊಡ್ತಾ ಇಲ್ಲ, ಯಾರವ? ಆ ಪ್ರಕಾರ ಇಲ್ಲಿ ಆ ಜ್ಞಾನಿ ಗುರುಗಳು ಹೇಳ್ತಾ ಇದ್ದಾರೆ, ಒಂದು ದ್ರವ್ಯದೊಳಗೆ ಇನ್ನೊಂದು ದ್ರವ್ಯದ ಪ್ರದೇಶ ಸ್ಪರ್ಶ ಮಾಡುವುದಿಲ್ಲ, ಕಾರ್ಯ ಮಾಡುವ ಮಾತು ಇಲ್ಲವೇ ಇಲ್ಲ. ಆದರೆ ನಮಗ ಒಂದು ದ್ರವ್ಯ ಇಲ್ಲದ ಇನ್ನೊಂದು ದ್ರವ್ಯದೊಳಗ ಕಾರ್ಯ ಆಗೋದ ಕಾಣಿಸೋದನೇ ಇಲ್ಲ. ಹಾಗಾದ್ರೆ ಏನಿದೆ ಇದು ರಹಸ್ಯ, ಇದು ಕಂಡು ಹಿಡಿಯಬೇಕು ಅಂಥೇಳಿ ನಾವು ಯಾವ ಪ್ರಯತ್ನ ಮಾಡಿದೀವ್ರಿ? ಓದಿದ ಶಬ್ದ, ಕೇಳಿದ ಶಬ್ದದೊಳಗ ಹ್ಞೂ ಅಂದೇವ್ರಿ, ಅಹುದಂದೇವು. ಆದ್ರೆ ಆ ಶಬ್ದದ ಭಾವದ ಗ್ರಹಣ ಮಾಡುವ, ಸತ್ಯತೆಯನ್ನು ಗ್ರಹಣ ಮಾಡುವ ಉದ್ಯಮವನ್ನೇ ಮಾಡಲಿಲ್ಲ ಅಂತಂದ್ರೆ ಶಬ್ದದೊಳಗೆ ಉಳಿತು, ಇಂದ್ರಿಯದೊಳಗೆ ಉಳಿತು, ಪರಸನ್ಮುಖ ಜ್ಞಾನ ಪರದೊಳಗೆ ನಷ್ಟ ಆಗಿ ಹೋಯಿತು. ನಮ್ಮ ಜೀವನ ಏನಾಯಿತು? ಅನಂತ ಸಂಸಾರದೊಳಗೆ ಮುಳುಗಿ ಹೋಯಿತು. ಎಷ್ಟಿದೆ ರೀ? ಎಷ್ಟು ದೂರ ಹೋಗೋದಿದೆ ವಿಚಾರ ಮಾಡಿ. ಎಷ್ಟು ದೂರ ಹೋಗೋದಿದೆ, ಎಷ್ಟು ನಿಶ್ಚಿಂತದೇವೆ, ಎಷ್ಟು ದೂರ ಹೋಗೋದಿದೆ ರೀ ಗೌರಣ್ಣವ್ರು? ಹೋಗೋದು ಇದೇನಾ? ಎಷ್ಟು ದೂರ ಹೋಗೋದಿದೆ? ಅರೆ ಮುಕ್ತಿ ಪರ್ಯಂತ ಅವಸಾನ, ಮುಕ್ತಿಯವರೆಗೆ ಗಮನ ಮಾಡೋದಿದೆ. ಯಾವುದರಿಂದ? ಜ್ಞಾನದ ಅಭ್ಯಾಸ. ಹೇಗಿದೆಯೋ ಹಾಗೆ ತಿಳಿಯುವ ರೂಪದ ಗಮನದಿಂದ ಅಲ್ಲಿಯವರೆಗೆ ತಲುಪೋ ದಾರಿ ಎಷ್ಟು ದೂರ ಇದೆ ವಿಚಾರ ಮಾಡಿದ್ದೀವಿ. ಇದ್ದಕ್ಕಿದ್ದ ಹಾಗೆ ಜೀವನವನ್ನ ಬಲಿ ಕೊಡ್ತಾ ಇದ್ದೇವೆ. ದಿವಸ ಉದಿಸ್ತಿದೆ, ಅಸ್ತಾಗಿ ಹೋಗ್ತಿದೆ. ಅದರ ಮಧ್ಯದೊಳಗ ಅಸಂಖ್ಯ ಸಮಯ ಏನಾಗ್ತವೆ? ನಮ್ಮ ಜೀವನವನ್ನ ಅಸ್ತಾಚಲದ ಕಡೆಗೆ ತಗೊಂಡು ಹೋಗ್ತವೆ. ನಿರ್ಭೇದೋದಿತ. ಈ ಶಬ್ದದೊಳಗೆ ಎಷ್ಟು ಭಾವ ಇದೆ, ಏನು ಮರ್ಮ ಇದೆ
ನಿರ್ಭೇದೋದಿತ. ಅದನ್ನು ಯಾರೂ ಭೇದಿಸೋ ಸಾಧ್ಯ ಇಲ್ಲ. ಯಾವುದನ್ನ ಇದ್ದದ್ದನ್ನಲ್ಲ, ಅದರ ಉದಯವನ್ನು. ಭೇದ ಇದೆ ಶಬ್ದದೊಳಗೆ, ಅರ್ಥದೊಳಗೆ ಭೇದ ಇದೆ ಏನಿಲ್ರಿ. ನಿರ್ಭೇದೋದಿತ, ಅದನ್ನ ಯಾರೂ ಭೇದಿಸೋದಿಲ್ಲ. ನಿರ್ಭೇದ ಇದೆ. ಯಾವುದನ್ನ? ಉದಿತ ಆಗ್ತಾ ಇರುವಂಥ ಜ್ಞಾನವನ್ನ, ಏಕರೂಪ ಇರುವಂಥ ಜ್ಞಾನವನ್ನ, ಶಾಶ್ವತವಿರುವಂಥ ಜ್ಞಾನವನ್ನ. ಜ್ಞಾನ ಸಾಮಾನ್ಯ, ಜ್ಞಾನ ವಿಶೇಷ. ಯಾವುದನ್ನು ಭೇದಿಸೋದು ಸಾಧ್ಯ ಇದೆ? ಜ್ಞಾನ ಸಾಮಾನ್ಯವನ್ನು ಹೇಳ್ತಾ ಇದ್ದಾರೋ, ಜ್ಞಾನ ವಿಶೇಷವನ್ನು ಹೇಳ್ತಾ ಇದ್ದಾರೆ. ಜ್ಞಾನ ಸಾಮಾನ್ಯ, ಜ್ಞಾನ ವಿಶೇಷದ ಭೇದ ಗೊತ್ತಿದೇನಿಲ್ಲ. ಜ್ಞಾನ ಸಾಮಾನ್ಯ ಯಾವುದ? ಜ್ಞಾನ. ಜ್ಞಾನ ವಿಶೇಷ ಯಾವುದ? ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಮನಃಪರ್ಯಯ ಜ್ಞಾನ, ಕೇವಲ ಜ್ಞಾನ. ಹಾಗಾದರೆ ಯಾವುದನ್ನು ಭೇದಿಸೋದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜ್ಞಾನ ಯಾವುದು ಸಾಮಾನ್ಯ ಇದೆಯೋ ಅದೇನು ನಿರಂತರ ವಿಶೇಷ ರೂಪದಿಂದ ಪ್ರಕಟ ಆಗ್ತಾ ಇದೆ, ಅದನ್ನು ಭೇದಿಸೋದು ಸಾಧ್ಯ ಇಲ್ಲ. ಯಾವುದನ್ನ? ಸಾಮಾನ್ಯವನ್ನು, ವಿಶೇಷವನ್ನ, ಜ್ಞಾನವನ್ನ. ಯಾವುದ ಸಾಮಾನ್ಯ ಇದೆಯೋ, ಸಾಮಾನ್ಯ ಇರೋದರ ಪ್ರಯೋಜನ ಏನು? ವಿಶೇಷ ರೂಪದಿಂದ ಪ್ರಕಟ ಆಗೋದನ್ನ ಸಾಮಾನ್ಯದ ಪ್ರಯೋಜನ ಇದೆ. ಸಾಮಾನ್ಯದ ಮಹಿಮೆ ಯಾವುದರೊಳಗಿದೆ? ವಿಶೇಷ ರೂಪದಿಂದ ಪ್ರತಿ ಸಮಯಕ್ಕೆ ಪ್ರಕಟ ಆಗುವುದನ್ನ ಅದರ ಮಹಿಮೆ ಇದೆ ಸಾಮಾನ್ಯದ. ಸುಮ್ಮನೆ ಬಿದ್ದುಕೊಂಡಿರೋದಕ್ಕೆ ಸಾಮಾನ್ಯ ಅಲ್ಲಿಲ್ಲ ಅಂಥೇಳಿ ಟೋಡರ ಮಲ್ಲರ ಶಬ್ದ ಏನಿದೆ ಚಂದ್ರಕಾಂತನ್ನ ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ. सामान्य से विशेष बलवान है. सामान्य से विशेष बलवान है ಅಂದ್ರೆ ಏನ? ಅರೆ ಸಾಮಾನ್ಯ ಇದೆ, ಅದು ಬಿದ್ದುಕೊಂಡಿಲ್ಲ. ವಿಶೇಷದ ಕಾರಣ ಇದೆ, ವಿಶೇಷದೊಳಗೆ ಬಲ ಇದೆ. ಆ ಬಲ ಎಲ್ಲಿಂದ ಬಂತು? ಸಾಮಾನ್ಯದೊಳಗಿಂದ ಬಂತ. ಕೇವಲ ಜ್ಞಾನಿ ಎಲ್ಲಿಂದ ಬರ್ತಿದೆ? ಅರಹಂತರ ಕಡೆಗೆ ನೋಡುವುದರಿಂದ, ಏನು ವ್ರತರೂಪದ ಪರಿಣಾಮದಿಂದ, ಏನು ಸ್ಥಿರ ಮುದ್ರೆಯಿಂದ, ದೇಹದ ಸ್ಥಿರ ಮುದ್ರೆಯಿಂದ ಬರ್ತಿದೆ ಅಲ್ಲ ಕೇವಲ ಜ್ಞಾನ. ಇಲ್ಲ, ಎಲ್ಲಿಂದ ಬರ್ತಿದೆ? ಜ್ಞಾನ ಸಾಮಾನ್ಯದಿಂದ. ಹಾಗಾದ್ರೆ ಸಾಮಾನ್ಯ ಸೇ ವಿಶೇಷ ಬಲವಾನ್ ಹೈ ಅಂತೇಳಿ ಯಾಕೆ ಹೇಳಿದ್ರು? ಆ ವಿಶೇಷಕ್ಕೆ ಯಾವುದು ಜನ್ಮ ಕೊಡ್ತಿದೆಯೋ ಆ ಸಾಮಾನ್ಯವನ್ನೇ ಹೇಳುವ ಸಲುವಾಗಿ ಹೇಳಿದ್ರಿ. ಅದ ಆ ವಿಶೇಷದ ಆಧಾರ ಯಾವುದಿದೆಯೋ, ಆ ವಿಶೇಷದ ಜನಕ ಯಾವುದಿದೆಯೋ ಅದರ ಪರಿಚಯ ಮಾಡಿಸುವ ಸಲುವಾಗಿ ಹೇಳಿದ್ರು. ಅದರ ಮಹಿಮೆ ತರುವ ಸಲುವಾಗಿನ ಹೇಳಿದ್ರು ವಿಶೇಷ ಬಲವಾನ್ ಹೈ. ಇನ್ನು ಶಬ್ದಶಃ ನೋಡಿದ್ರ ಆ ಸಾಮಾನ್ಯವನ್ನು ವಿಶೇಷನ ತಿಳಿತಿದೆ. ಆ ಸಾಮಾನ್ಯವನ್ನು ವಿಶೇಷನ ತಿಳಿತಿದೆ. ಭಿನ್ನ ರೂಪದಿಂದ ಯಾವಾಗ ತಿಳಿತಿದೆಯೋ ಆವಾಗ ಆ ವಿಶೇಷದ್ದೇನು ಮಹಿಮೆ ಇಲ್ಲ. ಆ ತಿಳಿಯುವುದರ ಕಾರಣದಿಂದ ಯಾವಾಗ ಸಾಮಾನ್ಯದ ಆಶ್ರಯ ಮಾಡಿ ಅಭೇದತೆಯನ್ನು ಸಾಧಿಸ್ತಿದೆಯೋ ಆವಾಗ ಆ ವಿಶೇಷದ ಮಹಿಮೆ ಇದೆ. ಯಾವ ರೂಪದಿಂದ ಮಹಿಮೆ ಇದೆ? ಅದರ ರೂಪದಿಂದನೂ ಮಹಿಮೆ ಇದೆ, ಇದನ್ನು ಸಿದ್ಧ ಮಾಡ್ತಂಥೇಳೇನೂ ಮಹಿಮೆ ಇದೆ. ಅದಕ್ಕೆ ಸಾಮಾನ್ಯ ಸೇ ವಿಶೇಷ ಬಲವಾನ್ ಹೈ. ಹಾಗಾದ್ರೆ ಇಲ್ಲಿ ನಿರ್ಭೇದೋದಿತ ಅಂದ್ರಲ್ಲ, ಯಾವುದು ನಿರ್ಭೇದ ಇದೆ? ಯಾವುದನ್ನು ಭೇದಿಸಲಿಕ್ಕಾಗದು?
ಯಾವುದನ್ನು ಭೇದಿಸಲಿಕ್ಕಾಗದು. ಸಾಮಾನ್ಯ ಜ್ಞಾನವನ್ನಂತೂ ಯಾರೂ ನಷ್ಟ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾಶ ಆಗುವುದಿಲ್ಲ, ಯಾವಾಗಲೂ ಇರುವುದರ ಹೆಸರು ಸಾಮಾನ್ಯ ಇದೆ. ಆದ್ರೆ ನಿರ್ಭೇದೋದಿತ ಅಂದ್ರಲ್ಲ, ಆ ಸಾಮಾನ್ಯದೊಳಗ ವಿಶೇಷವನ್ನು ಉತ್ಪನ್ನ ಮಾಡುವಂಥ ಯಾವ ಶಕ್ತಿ ಇದೆ ಅಲ್ಲ, ಆ ಶಕ್ತಿ ಒಂದು ಮಾತು. ಆ ವಿಶೇಷ ಏನು ಉತ್ಪನ್ನ ಆಗುವಂಥದ್ದು ಅದರದ ಸಮಯ ಇದೆಯಲ್ಲ, ಆ ಸಮಯ ಸಾಪೇಕ್ಷ ವಿಶೇಷ ಅದನ್ನು ಭೇದಿಸಲಿಕ್ಕೆ ಯಾರಿಂದ ಸಾಧ್ಯ ಇದೆ? ನಕುಲ ಸಹದೇವರಿಗೆ ಆ ಮೂವರು ಹಿರಿಯ ಮುನಿಗಳ ಕುರಿತು ಯಾವ ರಾಗದ ಅಂಶ ಉದಿತಾಯಿತು, ಆ ರಾಗದ ಅಂಶ ಆ ಕೇವಲ ಜ್ಞಾನವನ್ನು ಭೇದಿಸ್ತೋ ಅಥವಾ ಇಲ್ರಿ? ಇಲ್ಲೇ ಇರೋದು ರಹಸ್ಯ. ಆ ಯಾವ ರಾಗದ ಅಂಶ ಇತ್ತಲ್ಲ, ಭೀಮ ಅರ್ಜುನ ಧರ್ಮರಾಜನ ಕುರಿತು, ಯುಧಿಷ್ಠಿರನ ಕುರಿತು ಆ ರಾಗದ ಅಂಶ, ಆ ಭೀಮ ಅರ್ಜುನ ಯುಧಿಷ್ಠಿರ ಅವರೇನು ಅವನ ಕೇವಲ ಜ್ಞಾನವನ್ನ ಭೇದಿಸಲಿಲ್ಲ. ಆದ್ರೆ ಅವರ ಕುರಿತಾಗಿ ಯಾವ ರಾಗದ ಅಂಶ ಉದಯ ಆಯ್ತಲ್ಲ, ಅದ ಆ ಕೇವಲ ಜ್ಞಾನವನ್ನ ಭೇದಿಸ್ತೋ ಅಥವಾ ಇಲ್ಲ? ಇಲ್ಲಿ ಇವರು ಹೇಳ್ತಾ ಇದ್ದಾರೆ ನಿರ್ಭೇದೋಧಿತ. ಭೇದಿಸ್ತೋ ಅಥವಾ ಇಲ್ಲ ಅದು ಮೊದಲು ಉತ್ತರ ಆಗಿಲ್ರಿ. ಭೇದಿಸಲಿಲ್ಲ, ಹಾಗಾದ್ರೆ ಆಯ್ತೇನು? ಅವ್ರಿಗೆ ಕೇವಲ ಜ್ಞಾನ ಆಗಲಿಲ್ಲ. ಕೇವಲ ಜ್ಞಾನದ ಉದಯ ಆಗೋದನ್ನೇ ಇರಲಿಲ್ಲ. ಉದಯವನ್ನ, ಕೇವಲ ಜ್ಞಾನದ ಉದಯವನ್ನ ಈ ರಾಗ ಭೇದಿಸಲಿಲ್ಲ, ಅದು ಆಗೋದನ್ನ ಇರಲಿಲ್ಲ. ಅವರಿಗೆ ವಿಕಲ್ಪನ ಬರಲಿಲ್ಲ ಮೂವರಿಗೆ. ಅದೇ ಇನ್ನು ಕಿರಿಯರು ಇವರು, ಅವರಿಗೆ ಎಷ್ಟು ನೋವಾಗುತ್ತಿರಬಹುದು ಇಂಥ ಉಪಸರ್ಗದಿಂದ ಅನ್ನುವ ಜಾತಿಯ ರಾಗ ಅವರಿಗೆ ಮೂವರಿಗೆ ಬರಲೇ ಇಲ್ಲ. ಅಂಥೇಳಿ ಕೇವಲ ಜ್ಞಾನ ಆಯಿತು. ಅರೆ, ಇದಕ್ಕೆ ವಿಪರೀತತೆ ಅಂತಾರೆ. ಹಾಗಾದರೆ ಯಥಾರ್ಥ ಯಾವುದ? ಇವರಿಗೆ ಕೇವಲ ಜ್ಞಾನ ಆಗೋದಿರಲಿಲ್ಲ ಅಂಥೇಳಿ ರಾಗ ಬಂತು, ಅವರಿಗೆ ಕೇವಲ ಜ್ಞಾನ ಆಗೋದು ಇತ್ತು ಅಂಥೇಳಿ ರಾಗ ಬರಲಿಲ್ಲ. ಹೆಂಗಾಗಂಗಿಲ್ಲ? ಹಾಗೇ ಇದೆ ರೀ. ಯಾಕೆ ಆಗುದಿಲ್ಲ ಅನ್ನೋದು ನೀವು ಸಿದ್ಧ ಮಾಡ್ರಿ, ಹೇಳ್ರಲ್ಲ, ಅದರದ ವಿವರಣೆ ನೀಡ್ರಲ್ಲ. ನೋಡ್ರಿ, ಯಾವ ರೀತಿಯ ಕಾರ್ಯ ಆಗೋದಿದೆಯೋ ಆ ಕಾರ್ಯಕ್ಕೆ ಅನುಕೂಲವಾದಂಥ ನಿಮಿತ್ತ ಇರೋದು. ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ, ಈ ಮಾತು ಸತ್ಯ ಇದ್ರೂ ಕೂಡ ಅದಕ್ಕೆ ಅನುಕೂಲ ನಿಮಿತ್ತ ಇರೋದು. ನಿಮಿತ್ತ ಇಲ್ಲದ ಕಾರ್ಯ ಆಗೋದನೇ ಇಲ್ರಿ. ಕೇವಲ ಜ್ಞಾನ ಆಗೋದು ಇರಲಿಲ್ಲ ಅಂಥೇಳಿ ಅಲ್ಲಿ ರಾಗದ ಉದಯ ನಿಮಿತ್ತ ಆಯ್ತು. ಆಗೋದನೇ ಇರಲಿಲ್ಲ, ಅದು ರಾಗ ಅದನ್ನು ತಡೀತು, ಹೀಗೆ ಮಾತಲ್ಲ. ರಾಗದ ಕಾರಣದಿಂದ ಕೇವಲ ಜ್ಞಾನ ಆಗಲಿಲ್ಲ, ಹೀಗೆ ಮಾತಿಲ್ಲ. ಆದ್ರೆ ಕೇವಲ ಜ್ಞಾನ ಆಗೋದು ಇರಲಿಲ್ಲ ಅಂಥೇಳಿ ರಾಗದ ಉದಯ ನಿಮಿತ್ತ ಆಯಿತು. ನಿಮಿತ್ತ ಇಲ್ಲದ ಕಾರ್ಯ ಆಗುವುದನ್ನು ಇರಲಿ. ಆಗಮವನ್ನ, ಜನಶಾಸನವನ್ನ, ನಯ ವಿಭಾಗವನ್ನ ಸ್ವಲ್ಪ ಮನೋಯೋಗದಿಂದ ಅಧ್ಯಯನ ಮಾಡಬೇಕು. ಮೊನ್ನೆ ದಿವಸ ಬಂದದ್ದು ಇತ್ತು, ಸೂಕ್ಷ್ಮವನ್ನು ತಿಳಿಯುವಂಥ ಕ್ಷಯೋಪಶಮ ಇದ್ರೂ ಕೂಡ ಸ್ಥೂಲಾಂಶದ್ದು ಕೂಡ ಗ್ರಹಣ ಯಾಕಾಗ್ತಾ ಇಲ್ಲ ಅಂತಂದ್ರೆ ನಾವು ಆ ಪರವಿರುವಂಥ, ಕ್ಷಣಭಂಗುರವಿರುವಂಥ, ನನ್ನದಲ್ಲದೆ ಇರುವಂಥ ಕ್ಷಯೋಪಶಮದೊಳಗೆ ಮಸ್ತ ದೇವ್ರಿ. ನಮ್ಮ ಕರ್ತವ್ಯ ಏನೂ ಮಾಡ್ತಾ ಇಲ್ಲ.
ನಮ್ಮ ಕರ್ತವ್ಯ ಏನೂ ಮಾಡ್ತಾ ಇಲ್ಲ. ನಯ ವಿಭಾಗ, ಅರೆ ನಯದಿಂದ ರಹಿತವಾದಂಥ ಜಿನಾಗಮ ಇಲ್ಲವೇ ಇಲ್ಲ. ನಯವನ್ನು ತಿಳಿದಿದ್ರೆ ಜಿನಾಗಮದ ಯಾವೊಂದೂ ಮಾತು ತಿಳಿದು ಬರೋದಿಲ್ಲ. ಜಿನಾಗಮದ ಮಾತು ತಿಳಿದು ಬರೆದಿದ್ರೆ ತನ್ನ ಕಲ್ಯಾಣ ಅಂದ ಅಂಶ ಕೂಡ ಆಗೋ ಸಾಧ್ಯ ಇಲ್ಲ. ಏನು ಹೇಳ್ತು? ಕಾರ್ಯ ಆಗೋ ವೇಳೆದೊಳಗೆ ನಿಮಿತ್ತ ಇರೋದು ಮತ್ತು ಇರೋದು. ಮಹಾವೀರರ ಜೀವಕ್ಕ ಸಿಂಹದ ಪರ್ಯಾಯದಲ್ಲಿ ಚಾರಣರುದ್ಧಿ ಮುನಿಗಳದ್ದ ನಿಮಿತ್ತ ಇತ್ತು. ಆದ್ರೆ ಅವರ ಉಪದೇಶದಿಂದ ಆ ಜೀವನಿಗೆ ಸಮ್ಯಕ್ ದರ್ಶನ ಆಯಿತು ಅನ್ನುವುದೇನಿದೆ, ಇದು ವಿಪರೀತತೆ ಇದೆ. ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ, ಆದರೆ ನಿಮಿತ್ತ ಇರೋದು. ನಿಮಿತ್ತ ಇಲ್ಲದ ಕಾರ್ಯ ಆಗುವುದಿಲ್ಲ ಅನ್ನೋದ, ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ ಅನ್ನುವಂಥ ಎಷ್ಟು ಮಾತಿನೊಳಗೆ ಬಲ ಇದೆಯಲ್ಲ, ಅಷ್ಟೇ ಬಲ ಇದೆ ನಿಮಿತ್ತ ಇಲ್ಲದ ಕಾರ್ಯ ಆಗುವುದಿಲ್ಲ. ಆದರೆ ಅಂದರೆ ಏನ? ನಿಮಿತ್ತದಿಂದ ಆಗುವುದಿಲ್ಲ. ನಿಮಿತ್ತ ಇಲ್ಲದ ಕಾರ್ಯ ಆಗುವುದಿಲ್ಲ, ಆದರೆ ನಿಮಿತ್ತದಿಂದ ಆಗುವುದಿಲ್ಲ. ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ, ಆದರೆ ನಿಮಿತ್ತ ಇಲ್ಲದ ಆಗುವುದಿಲ್ಲ. ಜಿನವಾಣಿಯ ಶ್ರವಣ, ವಾಚನ, ಮನನ, ಚಿಂತನ, ಧಾರಣ ಇವುಗಳಿಂದ ಸಮ್ಯಕ್ ದರ್ಶನ ಆಗುವುದಿಲ್ಲ. ಆದ್ರೆ ಸಮ್ಯಕ್ ದರ್ಶನ ಆಗುವ ವೇಳೆದೊಳಗ ಇದು ನಿಮಿತ್ತ ಇರೋದು ಇದುವೇ ಅನುಕೂಲ ನಿಮಿತ್ತ ಇದೆ ರೀ. ಕುದೇವನ ಉಪದೇಶ, ಮಂತ್ರ, ತಂತ್ರ, ಜಾದು, ಟೋನ ಕೇಳ್ತಾ ಯಾವ ಜೀವಕ್ಕೆ ಸಮ್ಯಕ್ ದರ್ಶನ ಆಗೋದಿಲ್ಲ. ಶುಭ ಅನುಷ್ಠಾನ, ಅರೇ ಅಶುಭದ ತ್ಯಾಗ ಅರ್ಥಾತ್ ಶುಭದೊಳಗೆ ಬಂದು ಬಿಡೋದು. ಶುಭದೊಳಗೆ ಬರೋದು ಅರ್ಥಾತ್, ಅರೇ ಶುಭದೊಳಗೆ ಬರೋದಂದ್ರೆ ಏನಿದೆ? ಶುದ್ಧ ಸ್ವಭಾವದ ಧ್ಯೇಯದಿಂದ ಸಂಸಾರ ಶರೀರ ಭೋಗಗಳಿಂದ ವಿಮುಖ ಆಗೋದು. ಸಂಸಾರ ಶರೀರ ಭೋಗ ರೂಪದ ಅಶುಭದಿಂದ ವಿಮುಖ ಆಗೋದು ಮತ್ತು ಶುದ್ಧದ ಧ್ಯೇಯ ಇಟ್ಕೊಳ್ಳೋದು. ಇದರ ಹೆಸರು ಶುಭ ಇದೆ ರೀ. ಶುಭದ್ದನ್ನು ನಾವೇನೇನು ವ್ಯಾಖ್ಯಾ ಮಾಡಿಕೊಂಡಿದ್ದೆವು, ಕಲ್ಪನಾ ಮಾಡಿಕೊಂಡಿದ್ದೆವು, ವಿಚಾರ ಮಾಡಿಕೊಂಡಿದ್ದೆವು, ಮನ್ನಿಸಿಕೊಂಡಿದ್ದೆವು, ಅದು ಯಾವುದು ಶುಭ ಅಲ್ಲ. ಅಶುಭದಿಂದ ಸ್ವಲ್ಪ ವೇಳೆ ದೂರರೇ ಇರಬಹುದಲ್ಲ, ಸಾಧ್ಯ ಇಲ್ಲ. ಅಶುಭದಿಂದ ವಿಮುಖ ಆದಾಗ, ಅಶುಭ ಯಾವುದ? ಸಂಸಾರ ಶರೀರ ಭೋಗ ಎಲ್ಲ ಬಂತರೆ. ಅದರೊಳಗೆ ಏನು ಬಂತು? ಸಂಸಾರ ಶರೀರ ಭೋಗದೊಳಗೆ ಏನು ಬಂತ? ಶಬ್ದಶಃ ಆ ಮೂರೇ ಬಂದು ಏನ್ರಿ? ಮೂರು ಲೋಕಕ್ಕೆ ಸಂಬಂಧಿಸಿದ ಸಮಸ್ತ ರುಚಿಯ ಭಾವ ಬಂತ್ರಿ. ಧನ, ಐಶ್ವರ್ಯ, ಮನೆ, ಆರೋಗ್ಯ, ಮಕ್ಕಳ, ಪರಿವಾರ, ಖ್ಯಾತಿ, ಲಾಭ, ಅಭಿಮಾನ ಎಲ್ಲ ಬಂದವ್ರೆ. ಇಷ್ಟಕ್ಕೆ ಮುಗಿದು ಏನ? ಇಲ್ಲ. ಅಸಂಖ್ಯಾತ ಲೋಕ ಪ್ರಮಾಣ ಅಶುಭ ಇದೆ. ಅಶುಭದ ಭೇದ, ಅಶುದ್ಧದ ಭೇದ. ನಿಮಿತ್ತಿಲ್ಲದ ಕಾರ್ಯ ಆಗುವುದಿಲ್ಲ. ಆದ್ರೆ ಬೇಕನ್ನರೇ ಅಲ್ಲಿ, ಆದ್ರೆ ಏನ? ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ. ಅವು ಎರಡೂ ವಾಕ್ಯ ಜೊತೆಗೇನ ಬೇಕು. ಎರಡೂ ಕೂಡಿ ಒಂದು ಕಾರ್ಯದ ಸಿದ್ಧಿ ಮಾಡ್ತಾವ್ರೆ. ಏನ? ನಿಮಿತ್ತಿಲ್ಲದ ಕಾರ್ಯ ಆಗುವುದಿಲ್ಲ, ಆದ್ರೆ ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ. ಇದು ಒಂದಾಯ್ತು. ಈ ವಾಕ್ಯದೊಳಗಿನ ಅರ್ಥ ಬೇರೆ. ಇದೇ ವಾಕ್ಯ ಉಲ್ಟಾ ಮಾಡಿದ ನಂತರ ಅಲ್ಲಿ ಬರುವ ಅರ್ಥನೂ ಬೇರೆ. ಏನ? ನಿಮಿತ್ತಿಲ್ಲದ ಕಾರ್ಯ ಆಗುವುದಿಲ್ಲ, ಆದರೆ ನಿಮಿತ್ತದಿಂದ ಕಾರ್ಯ ಆಗುವುದು. ಈ ಎರಡು ವಾಕ್ಯದೊಳಗೆ ಮೊದಲಿಂದ ಏನು ಹೇಳ್ತು? ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ, ಆದರೆ ನಿಮಿತ್ತಿಲ್ಲದ ಕಾರ್ಯ ಆಗುವುದಿಲ್ಲ. ಎರಡನೇ ವಾಕ್ಯ ಏನ? ನಿಮಿತ್ತಿಲ್ಲದ ಕಾರ್ಯ ಆಗುವುದಿಲ್ಲ, ಆದರೆ ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ. ಇದರದ್ದು ವಿಚಾರ ಮಾಡ್ರಿ. ಶಬ್ದ ಅವೇ, ಅದರ ಮೊದಲು ಯಾವ ಪದಖಂಡವನ್ನು ಇರಿಸಿದ ನಂತರ ಅದರದ್ದು ರೂಪ ಬದಲಿ ಆಗ್ತಿದೆ. ಅದಕ್ಕೆ ಬದಲಾಗಿ ಆ ಪದವನ್ನು ಮೊದಲು ಇರಿಸಿದ ನಂತರ ಅದರ ರೂಪ ಇನ್ನೊಂದಾಗ್ತಿದೆ.
ಅದರದ್ದು ಭಾವ ತಿಳ್ಕೊಳ್ಳುವ ಸಲುವಾಗಿ ಬಿಡುವು ಬೇಕಲ್ಲ. ಏನೂ ಸಾಲುವುದಿಲ್ರಿ. ಏನ 4 ಗಂಟೆ ಓದಿದ್ರೆ ಏನೂ ಆಗುವುದಿಲ್ಲ. ಬ್ರಹ್ಮಾನಂದ ಬಾಯಿ ಎಷ್ಟ 4 ಗಂಟೆ ಓದಿದ್ರೆ ಏನೂ ಆಗುವುದಿಲ್ಲ ಅಂಥೇಳಿ ಸಮ್ಯಕ್ ದೃಷ್ಟಿ ಮಹಾಪುರುಷನ ವಾಕ್ಯ ಇದೆ. ಬೇಚಾರ್ ಕಲಾಕ್ ಪಡೆ ತೋ ಕುಚ್ಚ ನಹಿ ಮಿಲ್ತಾ. ಹಾಗಾದ್ರೆ ನಾವು ಬೇಚಾರ್ ಕಲಾಕ್ ಯಾವಾಗ ಓದಿದೇವ್ರಿ? 4 ಗಂಟೆ ಯಾವಾಗ ಓದಿದ್ದೇವೆ? 4 ಗಂಟೆ. ದಿವ್ಯಧ್ವನಿ ಎಷ್ಟು ಹೊರಡ್ತೈತ್ರಿ? 3 ಸಲ. 24 ಗಂಟೆಯೊಳಗೆ ದಿವ್ಯಧ್ವನಿ ಎಷ್ಟು ಸಮಯ ಹೊರಡ್ತಿದೆ? 7 ಗಂಟೆ 12 ನಿಮಿಷ. ಬೇಚಾರ್ ಕಲಾಕ್ ಅಂದ್ರೆ ಅಷ್ಟರಿ. ಅಷ್ಟು ಓದಿದ್ರೆ ಏನೂ ಆಗುವುದಿಲ್ಲ. ಅರ್ಥಾತ್ ಅಷ್ಟು 3 ಸಲ ದಿವ್ಯ ಧ್ವನಿ ಕೇಳಿದ್ರೂ ಏನಾಗುವುದಿಲ್ಲಪ್ಪ. ಯಾಕ? ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ. ಹಾಗಾದ್ರೆ ಓದುವುದನ್ನೇ ಯಾರು? ನಿಮಿತ್ತಿಲ್ಲದ ಕಾರ್ಯ ಆಗುವುದಿಲ್ಲ. ಅರೆ ಇದೆಲ್ಲ ಹಾಸ್ಯಾಸ್ಪದ ಅನಿಸ್ಬಿಟ್ಟಿದೆ ರೀ ನಮ್ಗೆ. ಆದ್ರೆ ಶಬ್ದ ಬ್ರಹ್ಮ ಅಂಥೇಳಿ ಜಯಚಂದ್ ಚಾವ್ಡಾ ಹೇಳಿದರು. ವಾಚಕ ವಾಚ್ಯ ನಿಯೋಗ ಅಂಥೇಳಿ ಹೇಳಿದಾರ್ರಿ. ನಿವೃತ್ತಿ ಪೂರಾ ನಿವೃತ್ತಿ ಸಮಯನ ಸಮಯ ಇದೆ. ಯಾವ ಕೆಲಸನೂ ಮಾಡಲಿಕ್ಕೆ ಬಿಡುವುದಿಲ್ಲ ಮನೆಯವರ. ಯಾಕಂದ್ರೆ ಮಾಡ್ಲಿಕ್ಕೆ ಹೋದ್ರೆ ಕೆಡ್ತಾವ್ರಿ ಎಲ್ಲ. ಹಾಗಾದ್ರೆ ಎಷ್ಟು ಓದ್ತೇವೆ ಮತ್ತು ಎಷ್ಟು ಅದ್ರ ಬಗ್ಗೆ ವಿಚಾರ ಮಾಡ್ತೇವ್ರಿ? ಯಾವುದ್ರ ಬಗ್ಗೆ? ಅವು ಯಾವುದು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲಲ್ಲ ಮನೆಯವ್ರ. ಓದ್ತಾ ಇದ್ರು ಅದೇ ಮಾಡ್ತೇವ್ರಿ. ನಿಜವಾದ ಮಾತ್ರೆ, ಪ್ರಾಮಾಣಿಕ ಮಾತು. ಇಷ್ಟ ಸಮಯ ಇಷ್ಟ ಅನುಕೂಲ ಈ ಜೀವಕ್ಕೆ, ಈ ಗತಿಯೊಳಗೆ ಸಿಕ್ಕರನೂ ಕೂಡ ಈ ಜೀವಕ್ಕೆ ನನಗೆ ದೂರ ದೂರ ಪ್ರಯಾಣ ಮಾಡೋದಿದೆ ಅನ್ನೋದು ಲಕ್ಷ್ಯದೊಳಗೇ ಇಲ್ಲ. ಬರಂಗಿಲ್ರಿ. ಬೇರೆ ಏನ್ರ ನೆನಪ? ಖಾಲಿ ಇದನ್ನು ಹೋಗಿ ಬರೋಣ ನಡಿ ಅವ್ರ ಮನೆಗೆ. ಭಾಳ 3-4 ದಿವಸ ಆಯ್ತು ಆಸ್ಪತ್ರೆಗೆ ಹೋಗಿ ತಂದಿದ್ದಾರು. ವಿಯೋಗ ಆಗಿದೆ, ಮಾತಾಡಿಸಿ. ಅರೇ ಇವೆಲ್ಲ ಹೊಳೆಯುವುದು ಮೋಹ, ಹೊಳೆಯದು ಹಿತವು. ಮೋಹ ಹೊಳಿತಿದೆ, ಆದರೆ ಹಿತದ ಮಾತು ಒಳಗೆ ಹೊಳೆಯೋದಿಲ್ಲ, ತಿಳಿಯೋದಿಲ್ಲ. ಹೊಳೆಯೋದು ಅರ್ಥಾತ್ ಅದು ಸ್ಮರಣೆಗೆ ಬರುವುದಿಲ್ಲ. ಅದು ಹೊಳಿತಿದೆ, ಹೊಳೆಯುವುದು ಮೋಹ. ನೆನಪಿಗೆ ಬರ್ತಿದೆ. ಅದು ಇನ್ನು ಅರ್ಧ ಗಂಟೆ ಇದೆ, ಫೋನ್ ಮಾಡೋಣ. ಸಾಮಾನ್ಯ ಮಾತು. ಒಂದು 50-60 ವರ್ಷದ ಹಿಂದದವರನ್ನು ಬೇಸಿಗೆ ಜನರಿಗೆ ಋತು ಪರಿವರ್ತನೆಯೊಳಗೆ ಬೇಸಿಗೆ ಬರ್ತಿತ್ತು ಅಥವಾ ಇಲ್ರಿ? ಬರ್ತಿತ್ತಲ್ಲ. ಏನು ಮಾಡ್ತಿದ್ರು? ಕಟ್ಟಿ ಮೇಲೆ ಕೂಡ್ತಿದ್ರು. ಬಹಳೋ ತನಕ ಮೈಯೆಲ್ಲ ತಣ್ಣಗಾಗೋ ತನಕ, ಒಂದಿಷ್ಟು ಸಮಾಧಾನ ಆಗೋ ತನಕ ಕಟ್ಟಿ ಮೇಲೆ ಕೂಡ್ತಿದ್ರು. ಬಹಳ ಶೆಕೆ ಆದರೆ ಏನು ಮಾಡ್ತಿದ್ರು? ಮಾಡಿಗೆ ಮೇಲೆ ಮಲ್ಕೋತಿದ್ರು. ಹೌದೇನಲ್ರಿ? ಅಂಗಳಾಗ ಮಲ್ಕೋತಿದ್ರು. ಹಾಗಾದ್ರೆ ಅವ್ರ ಮಕ್ಕಳು ಕಲ್ತು ಬಂದರು ನೋಡ್ರಿ. ಅವ್ರೇನು ಮಾಡ್ರು? ಫ್ಯಾನ್ ಹಾಕಿದರು. ಅಲ್ಲಿ ಎಷ್ಟು ವ್ಯತ್ಯಾಸ ಆಯಿತು. ಮಾನವೀಯ ಜೀವನ ಮತ್ತು ಪಾಶ್ವಿ ವೃತ್ತಿ ಬಂತೇನಿಲ್ರಿ? ಯಾವುದರಿಂದ? ಕುವಿದ್ಯೆಯಿಂದ. ಅವ್ರಿಗೆ ಯಾಕೆ ಪಾಪ ಆಗ್ತಿದೆ? ಅವರು ನಿಸರ್ಗದನುಸಾರ ಇದ್ದಾರೆ. ಹೌದೇನಿಲ್ಲ? ಅಜ್ಜಿಗಳಾದ ತರುಣರನ್ನು ಕೂಡ್ತಿದ್ರು. ತರುಣರಿಗೆ ನಿದ್ದೆ ಜಾಸ್ತಿ, ಅವ್ರು ಹೋಗಿ ಮಲಗ್ತಿದ್ರು. ಇವರು ಹಾಗೇ ಕೂಡ್ತಿದ್ರು. 12, 1 ಆಮೇಲೆ ಹೋಗಿ ನಿದ್ರೆ ಕೇಳುವುದಿಲ್ಲ ಅಂಥೇಳಿ ಹೋಗಿ ಮಲ್ಕೊಳ್ತಿದ್ರು. ಯಾಕೆ ಬಾಧಿಸ್ತಿದೆ ಅವರಿಗೆ ಬೇಸಿಗೆ ತಾಪ? ವಿಚಾರ ಮಾಡುವಂಥ ವಿಷಯ ಇದೆ.
ಕಳ್ಕೊಂಡು ಮುಂದೆ ಬಂದಿರುವಂಥ ಮಾರ್ಗವನ್ನು ಅವಲೋಕನೆ ಮಾಡೋದಿದೆ. ಅವ್ರು ಯಾಕೆ ದುರ್ಗತಿಗೆ ಹೋಗ್ತಾರೆ ಅಂಥೇಳಿನ ಹೇಳ್ರಿ. ಭೋಗ ಭೂಮಿಯ ಜೀವಗಳ ನರಕಕ್ಕೆ ಹೋಗೋದಿಲ್ಲ. ವಿಜ್ಞಾನ ಗೊತ್ತಾಯ್ತೇನ್ರಿ? ಯಾವುದನ್ನು ಸುಖ ಅಂತೇವೆ, ಯಾವುದನ್ನು ಜ್ಞಾನ ಅಂತೇವೆ, ಅರೆ ಅದು ಪ್ರತ್ಯಕ್ಷ ನಿನ್ನ ಹತ್ತಿರ ಇರುವಂಥ ಜ್ಞಾನ ಸಾಮರ್ಥ್ಯವನ್ನು, ಸಹಜ ಜ್ಞಾನ ಸಾಮರ್ಥ್ಯವನ್ನು ಮತ್ತು ಇದ್ದಂಥ ಸಂಪೂರ್ಣ ಪುಣ್ಯವನ್ನು ಕಸ್ಕೊಂಡು ಏನು ಮಾಡ್ತಿದೆ? ನಿನ್ನನ್ನು ಬಿಸಾಕಿ ಬಿಡ್ತಿದೆ. ಕಬ್ಬಿನಿಂದ ರಸ ಎಲ್ಲ ಬಂದ ನಂತರ ಅದು ಚಿಪ್ಪೆ ಏನು ಮಾಡ್ತಾರೆ? ಹಾಗೆ ಜೀವವನ್ನ, ಈ ಪುಣ್ಯ, ಈ ಕಾಲದ ಜೀವರುಗಳ ವಿಚಾರ ಸರಣಿ ನಷ್ಟಭ್ರಷ್ಟ ಮಾಡಿಬಿಡ್ತಿದೆ. ಭೋಗಿಸೋದರಿಂದ ಪಾಪ ಇಲ್ಲ, ಆದರೆ ಪಾಪ ಭಾವದಿಂದ ಭೋಗಿಸೋದರಿಂದ, ಪಾಪ ಮಾಡಿ ಭೋಗಿಸೋದರಿಂದ ಪಾಪ ಇದೆ. ನರಕಕ್ಕೆ ಹೋಗೋದಿಲ್ಲ ಜೀವ ಭೋಗಿಸೋದರಿಂದ, ಆದರೆ ಆ ಭೋಗ ಯೋಗ್ಯ ಬೇಕ್ರಿ. ಇವೆಲ್ಲ ಮಾತು ತಿಳಿಯೋದು ಸ್ವಲ್ಪ ಕಷ್ಟ ಇದೆ. ತಿಳ್ಕೊಳ್ಳಿಕ್ಕೆ ಇಚ್ಛೆ ಪಟ್ಟರೆ ತಿಳಿದವರು ಅರೆ ಅತ್ಯಂತ ಸುಲಭ ಇದೆ. ಅವರ ಜೀವನದೊಳಗೆ ಪಾಪ ಎಲ್ಲೇ ಆಗ್ತಿತ್ತು. ತಮಗೆ ಯಾವುದು ಶೋಭಿಸ್ತಿದೆಯೋ, ತಮಗೆ ಯಾವುದು ಇಷ್ಟ ಇದೆಯೋ ಅಂಥ ಬಟ್ಟೆ ಧಾರಣ ಮಾಡ್ತಿದ್ರು. ತಮ್ಮ ಮನೆಯಲ್ಲಿ ಯಾವ ರೀತಿ ಪರಂಪರೆ ಇದೆಯೋ ಅಂಥ ಆಹಾರ ತಯಾರು ಮಾಡ್ತಿದ್ರು. ತಮ್ಮ ಮನೆಯಲ್ಲಿ ಯಾವ ಪ್ರಕಾರ ತಿನ್ನುವ ರೂಢಿ ಇದೆಯೋ ಆ ಪ್ರಕಾರ ತಿಂತಿದ್ರು. ಟೇಬಲ, ಕುರ್ಚಿ, ಅದರ ಮೇಲೆ ಲೈಟ, ಫ್ಯಾನ ಇದೆಲ್ಲ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ಯಾವುದ? ಇದಕ್ಕೆಲ್ಲ ಕಾರಣ ಯಾವುದು? ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಅನೇಕ ಬಾರಿ ಹೇಳಿದ್ದು ಇದೆ. ಅವಶ್ಯಕತೆಗಿಂತ ಅಧಿಕ ಧನ ಏನಿದೆ ಅದು ಕೇವಲ ಈ ಜೀವವನ್ನು ದುರ್ಮಾರ್ಗದ ಕಡೆಗೆ ಒತ್ತಾಯಪೂರ್ವಕ ಕೊಂಡೊಯ್ದಿದೆ. ಒತ್ತಾಯಪೂರ್ವಕ. ಈ ಜೀವಂತೂ ಏನದನು? ನಿನಗೊಮ್ಮಟ ದರ್ಶನದೊಳಗೆ ಬಂತಲ್ಲ, ಏನದನು? ಸುಲಭ ಪ್ರಿಯ ಅದನು, ಸುಲಭ ಪ್ರಿಯ ಅದನು. ಅದಕ್ಕೆ ಅಪ್ಪಾಜಿ ಏನಂದ್ರು, ಮನೆ ತುಂಬ ಹಾಸಿಗೆ, ಯಾವಾಗ ಬೇಕಾವಾಗ ಮಲ್ಕೊಳ್ತಾರೆ. ಮೊದಲು ಮಲ್ಕೊಳ್ಬೇಕಾದ್ರೆ ಹಾಸಿಗೆ ಹಾಸ್ಬೇಕಾಗ್ತಿತ್ತು. ಆ ಮಾತಿನೊಳಗೆ ಎಷ್ಟು ತಥ್ಯ ಇದೆ ರೀ. ಹಾಗಾದ್ರೆ ಇಂದ ಸ್ವಿಚ್ ಹಾಕಿದ ಕೂಡಲೇ ಪಾಪ ಶುರುನೇ ಇರಲಿ. ಪಾಪ ಶುರು ಏನು, ಆರಾಮ ಶುರು. ಎಷ್ಟು ಬಹಳ ಪರಿಗ್ರಹ ಎಷ್ಟಾಯ್ತ್ರಿ? ಯಾಕ? ಅವಶ್ಯಕತೆಗಿಂತ ಅಧಿಕ ದುಡ್ಡದವ್ರಿ. ಈಗ ಅವ್ರು ಕಲ್ತವ್ರು ಹೇಳ್ತಾರೆ ಒಬ್ಬರದೊಬ್ಬರು ಬಳಸಬಾರ್ದು. ಸೋಪಾದ ತಲೆ ಬಾತನಿಗೆ ಎಷ್ಟಿರ್ತಿದ್ದು ಮನೆಯೊಳಗ? ಒಂದೇ ಇತ್ತು, ಇಲ್ಲಾಗಿತ್ತು ಅವ್ರ ಹತ್ರ ದುಡ್ಡು. ಎಷ್ಟು ಪಾಪದ ಗರ್ತದೊಳಗೆ ಇಳಿತಾ ಇದ್ದೇವೆ ಸುಧಾ ತಾಯಿ. ಅದನ್ನೇ ಬುದ್ಧಿವಂತಿಕೆ ಅಂತೇವೆ, ನಾಗರಿಕತೆ ಅಂತೇವೆ, ಶ್ರೀಮಂತಿಕೆ ಅಂತೇವೆ. ಯಾವುದ್ರೊಳಗೆ ಶ್ರೀಮಂತಿಕೆ? ಪಾಪದೊಳಗೆ ಶ್ರೀಮಂತಿಕೆ. ಮಂಚದ ಮೇಲೆ ಹಾಸಿಗೆ ಸುತ್ತಿಡ್ತಿದ್ರು, ದರಿದ್ರತನ ಆಸಿದ್ರೆ. ಮಂಚದ ಮೇಲೆ ಹಾಸಿಗೆ ಇದ್ರು ಕೂಡ ಸುತ್ತಿಡ್ತಿದ್ರು. ಸುತ್ತಿಡ್ತಿದ್ರು. ಹೌದು, ಮಂಚದ ಮೇಲೆ ಹಾಸಿಗೆ ಇದ್ರೂ ಸುತ್ತಿಡ್ತಿದ್ರು. ಗಾದಿ ಸುರುಳಿ ಇರ್ತಿತ್ತಲ್ಲ. ಹಾಗಾದ್ರೆ ಸುಧಾರಣೆ ಆಯ್ತೇನಿಲ್ಲ ನಮ್ಮ ಜೀವನಗಳದಾಗೆಲ್ಲ? ಬಹಳಷ್ಟು ಸುಧಾರಣೆ ಆಯ್ತಲ್ಲ. ವಿದ್ಯೆ ಆಯ್ತು, ಓದಿದ್ದಾಯ್ತು, ಕಲಿತದ್ದಾಯ್ತು, ಮಾತಿನೊಳಗೆ ಸುಧಾರಣೆ ಆಯ್ತು. ನಿನಗೇನು ಗೊತ್ತೈತಿ ಅಂತಂತಾರ್ರಿ ಮಕ್ಕಳ. ನಿಂಗೆ ಗೊತ್ತಿಲ್ಲ, ನಿಂಗೆ ತಿಳಿಯೋದಿಲ್ಲ ಅದೆಲ್ಲ. ಯಾರಂತಾರು? ಯಾರಂತಾರೆ? ಮೊಮ್ಮಕ್ಕಳಂತಾರೆ. ಇದಕ್ಕೆ ಕಾರಣ ಏನಿದೆ? ಬಸ್ ಅಜ್ಞಾನ, ಅಜ್ಞಾನ, ಅಜ್ಞಾನ. ಸಹಜತೆಯನ್ನು ಬಿಟ್ಟುಕೊಡೋದು. ನಿತ್ಯೋದಿತ ಏನು ಹೇಳಿದ್ರಲ್ಲಿ? ನಿರ್ಭೇದೋದಿತ. ಅದನ್ನು ಭೇದಿಸಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ.
ಅದರ ಮಹಿಮೆ, ಅದರ ಸ್ವೀಕಾರ ನಮಗೆ ಎಲ್ಲಿಯವರೆಗೆ ಆಗುವುದಿಲ್ಲ ಅಲ್ಲಿಯವರೆಗೆ ನಮಗೆ ಕರ್ಮ, ಸಂಯೋಗ, ಮೋಹ ಇವೆಲ್ಲ ಆ ಜ್ಞಾನವನ್ನು ಭೇದಿಸ್ತಾನೆ ಇರುವುದು. ಕೃತಕಾರಿತ ಅನುಮೋದನೆ ಎಲ್ಲ ಸಮಾನ ಪಾಪ ಇದೆಯಲ್ಲ. ಅದಕ್ಕೆ ಸ್ವಾಮೀಜಿ ಹೇಳಿದರು, ಪ್ರಭು ತು ಜಗತ್ಕೋ ಖುಷ್ ಕರ್ನೆ ಕೆ ಲಿಯೆ ಅನಂತ ಭವವಿತಾಯ. ಆದರೆ ಯಾರು ಖುಷಿ ಆದ್ರು? ಖುಷಿ ಅದಿರಿ ನೀವು ನನ್ನಿಂದ? ಇಲ್ಲ, ಇರೋ ಸಾಧ್ಯ ಇಲ್ಲ. ಪದ್ಮನಂದಿ ಆಚಾರ್ಯ ದೇವ ಹೇಳಿದರು, ಬ್ರಹ್ಮಚರ್ಯ ರಕ್ಷಾವರ್ತಿ ಅಂಥೇಳಿ ಒಂದು ವಿಭಾಗ ಇದೆ. ಅವರು ಹೇಳಿದರು, ನಾನು ಹೇಳುವಂಥ ಬ್ರಹ್ಮಚರ್ಯದ ಮಾತ ಯುವಕರಿಗೆ ಕೆಡುಕನಿಸ್ಬಹುದು. ಹಾಗೆ ಕೆಡುಕನಿಸಿದರೆ ನನ್ನನ್ನು ಕ್ಷಮ ಮಾಡೋದು. ಅವರಿಗೆ ಕ್ಷಮ ಕೇಳುವ ಅವಶ್ಯಕತೆ ಏನಿದೆ? ಅವರೇನಾದರೂ ಯುವಕರೇನಾದರೂ ಬಂದು ಇವರಿಗೆ ಹೊಡಿತಾರೇನ? ಇಲ್ಲ. ಕ್ಷಮ ಮಾಡೋದು, ಕ್ಷಮ ಕೇಳುವುದರ ಅವಶ್ಯಕತೆ ಏನಿದೆ? ಈ ಒಂದು ಕಥನದ ಮಾಧ್ಯಮದಿಂದ ನೀವು ಧರ್ಮದಿಂದ ದೂರ ಆಗಬಾರ್ದು. ಈ ಮಾತಿದೆ. ನಿಮಗೆ ಈ ಕಥನ ಹಿಡಿಸ್ತಾ ಇಲ್ಲ. ಈಗ ನಿಮಗೆ ಭೋಗದ ಇಚ್ಛೆ ಇದೆ, ತಾರುಣ್ಯ ಇದೆ, ಭೋಗದ ಇಚ್ಛೆ ಇದೆ. ಆದರೆ ಈ ಒಂದು ಮಾತಿನಿಂದ ನೀವು ಕೆಡಕನಿಸಿ ಧರ್ಮದಿಂದ ದೂರ ಉಳಿದ ಅಂಶಗಳ ಪರಿಪಾಲನೆ ಮಾಡ್ರಲ್ಲ. ಹೀಗೆ ಭಾವ ಇದೆ ಅದರಲ್ಲೇ. ಒಂದು ಯಾವುದಾದರೂ ತನ್ನ ಕಡೆಯಿಂದ ಸಾಧ್ಯ ಆಗಲಿಲ್ಲಲ್ಲ, ಇನ್ನೂ ಅನೇಕ ಅದಾವ. ಅದು ಯಾವುದು ಸಾಧ್ಯ ಆಗುವುದಿಲ್ಲಲ್ಲ ಬಾಲಚಂದ್ರ, ಅದು ತಾನಾಗೇನ ಸಾಧ್ಯ ಆಗುವ ಹಾಗೆ ಇನ್ನೂ ಅನೇಕ ಅಂಶ ಅದಾವ. ಅವುಗಳ ಮೇಲೆ ಫೋಕಸ್ ಮಾಡ್ರಲ್ಲ, ಅವುಗಳನ್ನು ಮುಖ್ಯ ಮಾಡ್ರಲ್ಲ, ಧರ್ಮನ ಬಿಡಬೇಡ್ರಿ. ಆದರೆ ಈ ಜೀವಕ್ಕೆ ನೋಡೋಣ ನಾಳೆ ಏನು ನೋಡೋಣ? ಧರ್ಮ ನಾಳೆ ನೋಡೋಣ. ಇಲ್ಲಿ ನಿರ್ಭೇದೋದಿತ ಇದೆ. ಇದು ಸ್ವಯಂ ನಾವು ಭೇದಿಸ್ತಾ ಇದ್ದೇವೋ ಅಥವಾ ಇಲ್ರಿ? ನಾವು ಸ್ವಯಂ ಭೇದಿಸ್ತಾ ಇದ್ದೇವೋ ಅಥವಾ ಇಲ್ರಿ? ಭೇದಿಸ್ತಾ ಇದ್ದೇವೆ. ಈಗ ಕರ್ತೃತ್ವವನ್ನು ನಮ್ಮ ತಲೆ ಮೇಲೆ ತಗೊಂಡ ನಂತರ ನಕುಲ ಸಹದೇವ ತಮ್ಮ ಕೇವಲ ಜ್ಞಾನವನ್ನು ತಾವು ಭೇದಿಸಿದ್ರು ಅಥವಾ ಇಲ್ರಿ? ರಾಗ ಸ್ವತಂತ್ರ ಇತ್ತು, ಆ ಮಾತು ಸರಿ. ಆ ಸಮಯದ ರಾಗ ಸ್ವತಂತ್ರ ಇತ್ತು, ಆ ಭಾವದ ಸ್ವತಂತ್ರತೆ ಇತ್ತು. ಕ್ರಮನಿಯಮಿತ ಪರ್ಯಾಯಗಳಲ್ಲಿ ಅಂಥ ಪರ್ಯಾಯದ ಕ್ರಮ ಬಂದಿತ್ತು. ಇದೆಲ್ಲ ಮಾತು ಸರಿ. ಆದರೆ ಕೇವಲ ಜ್ಞಾನವನ್ನು ನೀನು ಮಾಡ್ಕೊಳ್ತೀಯ ಅಂಥೇಳಿ ನೀನು ತಿಳಿತಿದ್ದೆ ಅಂತಂದರೆ ರಾಗವನ್ನು ಕೂಡ ನೀನೇ ಮಾಡ್ತೀಯ ಅಂಥೇಳಿ ತಿಳಿಲಿಕ್ಕೆ ಬೇಕು. ಒಂದಕ್ಕೊಂದು ನ್ಯಾಯ, ಇನ್ನೊಂದಕ್ಕೆ ಇನ್ನೊಂದು ನ್ಯಾಯ ಇರುವುದಿಲ್ಲರಿ ಭರತ್ವಾಯಿ. ಕೇವಲ ಜ್ಞಾನ ನಾ ಮಾಡ್ಕೊಳ್ತೇನೆ ಅನ್ನುವಂಥ ಕರ್ತೃತ್ವ ಬುದ್ಧಿ ನಿನ್ನಲ್ಲಿ ಇತ್ತು ಅಂತಂದ್ರೆ ರಾಗ ನೀನೇ ಮಾಡಿದೆ ಅಂಥೇಳಿ ನೀನು ಸ್ವೀಕಾರ ಮಾಡಿ. ಅದಕ್ಕೆ ಸೂಕ್ಷ್ಮ ಭಗವದ್ ಧರ್ಮ. ನಡೀರಿ, ಇದು ಮುಗಿಸ್ಬೇಕು. ನಿನ್ನೆ ಅಂದೇನ್ರಿ ಕಲಶ